ಜಾಸ್ತಿ ಮಾತಾಡಬೇಕಾಗ್ತದೆ. ಇನ್ನೊಮ್ಮೆ ಟೈಮ್ ಕೊಡ್ತೇನೆ ಅದಕ್ಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1353 ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಸಚಿವರ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. ನಾನು ಕೇಳಿರೋ ಪ್ರಶ್ನೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರು ಮತ್ತು ಸಿಬ್ಬಂದಿಗಳೆಷ್ಟು ಮತ್ತು ಈ ಥರದ ಇದನ್ನು ಕೇಳಿದ್ದೆ. ಅದಕ್ಕೆ ಉತ್ತರವನ್ನು ಒದಗಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರೇ, ಸುಮಾರು 51,000 ಜನ ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾನೊಂದು ಸಚಿವರ ಹತ್ರ ವಿನಂತಿಯನ್ನು ಮಾಡ್ತೇನೆ. ಏನು ಅತಿಥಿ ಶಿಕ್ಷಕರನ್ನು ಇವತ್ತು ರಿಕ್ರೂಟ್ಮೆಂಟ್ ನೀವು ಮಾಡ್ತಾ ಇದ್ದೀರಿ, ಅದು ಒಳ್ಳೆಯ ವಿಷಯ. ಆದರೆ ಏನು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ಅದರಲ್ಲಿ ಹೈಸ್ಕೂಲನ್ನು ಶಿಕ್ಷಕರಿಗೆ ಬೇಸಿಕ್ ಆಗಿ 90,000 ಸ್ಯಾಲ್ರಿ ಬರ್ತದೆ. ಪ್ರೈಮರಿ ಶಿಕ್ಷಕರಿಗೆ ಬೇಸಿಕ್ ಆಗಿ 75,000 ಸ್ಯಾಲ್ರಿ ಬರ್ತದೆ. ಈ ಅತಿಥಿ ಶಿಕ್ಷಕರಿಗೆ ಬರೀ 12,500 ವೇತನವನ್ನು ಕೊಡ್ತಾ ಇರತಕ್ಕಂಥದ್ದು. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಯಾಕಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಎಲ್ಲರೂ ಸರಿಸಮಾನವಾಗಿ ಹೈಯರ್ ಎಜುಕೇಷನ್ ಮಾಡಿ ಬಂದಿರತಕ್ಕಂಥ ಶಿಕ್ಷಕರು ಇರ್ತಾರೆ. ಅವರ ವೇತನವನ್ನು ಸ್ವಲ್ಪ ಹೆಚ್ಚಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನು ನಮ್ಮ ಮೇಜರ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಬೇರೆ ಪಠ್ಯೇತರವಾಗಿರ್ತಕ್ಕಂಥ ಕೆಲಸ ಕೊಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಅವರು ಗಣತಿ ಮತ್ತು ಚುನಾವಣಾ ಕಾರ್ಯ ಅಂತ ಕೊಟ್ಟಿದ್ದಾರೆ. ನಾನು ವಿನಂತಿ ಮಾಡ್ತೇನೆ ಶಿಕ್ಷಣ ಸಚಿವರ ಹತ್ರ, ದಯವಿಟ್ಟು BLO ಅನ್ನು ಸಹ ನೀವು ಇವತ್ತು ಅವರಿಗೆ ಹಾಕ್ತಾ ಇದ್ದೀರಿ. ದಯವಿಟ್ಟು ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕು. ಮತ್ತು ಸಮಗ್ರ ಶಿಕ್ಷಣ ಅಭಿಯಾನದ ಮೂಲಕ ಪ್ರತಿದಿನ ಅವರಿಗೆ ನಿಮ್ಮ ಇಲಾಖೆಯಿಂದ ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮ ಮಾಡಿ ರಾತ್ರಿ ಅಪ್ಲೋಡ್ ಮಾಡಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ದಯವಿಟ್ಟು ಈ ರೀತಿ ಶಿಕ್ಷಕರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಯಾಕಂದರೆ ಹೆಚ್ಚುವರಿಯಾಗಿ NGOಗಳು ಸಹ ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ ಶಿಕ್ಷಕರಿಗೆ. ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಒಂದು ಸ್ವಲ್ಪ ಗಮನ ಹರಿಸಬೇಕೆನ್ನುವಂಥ ವಿಚಾರವನ್ನು ಪ್ರತಿಪಾದಿಸ್ತೇನೆ. ಯಾಕಂದರೆ ಉದಾಹರಣೆಗೆ ನಾವು ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳು ಮೊಬೈಲ್ ಚಟದಿಂದ ದೂರ ಇರಬೇಕನ್ನುವಂಥ ಆದೇಶ ಇದೆ. ಆದರೆ ಒಂದು ಖಾನ್ ಅಕಾಡೆಮಿ ಎನ್ನುವಂಥ ಒಂದು ಸಂಸ್ಥೆಗೆ ಮೊಬೈಲ್ ಮೂಲಕನೇ ಅವರು ಪಠ್ಯವನ್ನು ವೀಕ್ಷಣೆ ಮಾಡಬೇಕು, ಮತ್ತು ಎಷ್ಟು ಅವರು ವೀಕ್ಷಣೆ ಮಾಡಿದ್ದಾರೆ, ಎಷ್ಟು ಅದನ್ನು ಸ್ಟಡಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡಿ ಅಂತ ಮತ್ತೆ ಶಿಕ್ಷಕರಿಗೆ ನೀವು ಆದೇಶ ಹಾಕಿರುವುದು. ಅದರಿಂದ ಶಿಕ್ಷಕರಿಗೆ ಅದನ್ನು ಫಾಲೋಅಪ್ ಮಾಡಲಿಕ್ಕೂ ಮತ್ತು ಮಕ್ಕಳು ಮತ್ತೆ ಪುನಃ ಮೊಬೈಲ್ ಚಟಕ್ಕೆ ಇಳಿಯುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗುವಂಥದ್ದು. ಅದರಿಂದಾಗಿ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕೆನ್ನುವಂಥ. ಇನ್ನೊಂದು ವಿಶೇಷವಾಗಿ ನಾನು ಕೇಳಿರ್ತಕ್ಕಂಥದ್ದು ಈ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಬಗ್ಗೆ ಹೇಳಿರ್ತಕ್ಕಂಥ. ನಮ್ಮ ಮೊಟ್ಟೆಗೆ ಏನಾಗಿದೆ ಅಂದರೆ ಕೊಡುವಂಥದ್ದು 5 ರೂಪಾಯಿ, ಪರ್ಚೇಸ್ ಮಾಡಲಿಕ್ಕೆ 7.5 ರೂಪಾಯಿ ಆಗಿದೆ. 1.5 ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಹಾಕುವಂಥ ವ್ಯವಸ್ಥೆಗಳಿದೆ. ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ವೇಣೂರಿನ ಒಂದು ಪ್ರೌಢಶಾಲೆ ಮತ್ತು ಪ್ರಶ್ನೆ ಕೇಳಿ, ಅದರದ್ದೇ ಇರೋದು ಡೀಟೇಲ್ ಅದನ್ನೇ ಕೇಳಿದ್ದಾರೆ. ವೇಣೂರು ಪ್ರೌಢಶಾಲೆಯಲ್ಲಿ ಉದಾಹರಣೆಗೆ ಅಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಕನಿಷ್ಠ 15,000 ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಮೊಟ್ಟೆಗೆ ಮತ್ತು ಬಾಳೆಹಣ್ಣಿಗೆ ಕೊಡಬೇಕಂತ ವ್ಯವಸ್ಥೆಗೆ. ಯಾಕಂದರೆ ಉದಾಹರಣೆಗೆ ನೀವು ಆದೇಶದಲ್ಲಿ ಇರ್ತಕ್ಕಂಥ ಕದಳಿ ಬಾಳೆಗೆ ಕೆಜಿಗೆ 80 ರೂಪಾಯಿ ಕೊಡ್ತಾ ಇದ್ದೀರಿ. ಪಚ್ಚೆ ಬಾಳೆಗೆ ಸುಮಾರು 60 ರೂಪಾಯಿ ಇದೆ. ಅಂದರೆ ನೀವು ಕದಳಿ ಬಾಳೆ 2 ಕೊಡೋದಿದ್ರೆ 8 ರೂಪಾಯಿ ಬೀಳ್ತದೆ. ಪಚ್ಚೆ ಬಾಳೆ 1 ಕೊಡೋದಿದ್ರೆ 9 ರೂಪಾಯಿ ಬೀಳ್ತದೆ. ಅದರಿಂದಾಗಿ ಬರ್ಡನ್ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಮತ್ತು ಶಿಕ್ಷಕರಿಗೆ ಆಗ್ತಾ ಇದೆ. ಅವರು ಒಂದು ಕಡೆಯಲ್ಲಿ ಪಾಠವನ್ನು ಮಾಡಬೇಕು, ಈ ಹಣವನ್ನು ಸಹ ಹೊಂದಿಸ್ಕೊಳ್ಬೇಕಂತ ವ್ಯವಸ್ಥೆಗಳು ಇರುವುದರಿಂದ ಅದರಿಂದಾಗಿ ನಿಮ್ಮ ಹತ್ರ ನನ್ನದು ವಿನಂತಿ ಇಷ್ಟೇ, ಇದನ್ನು ಸ್ವಲ್ಪ ದಯವಿಟ್ಟು ಶಿಕ್ಷಣ ಸಚಿವರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಯಾಕಂತ ಹೇಳಿದ್ರೆ KPSCಯನ್ನು ಈ ರಾಜ್ಯದಲ್ಲಿ ಸುಮಾರು 4,000ಕ್ಕಿಂತಲೂ ಹೆಚ್ಚು KPSCಗಳನ್ನು ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಸಚಿವರೇ, ಶಿಕ್ಷಣ ಇಲಾಖೆಯಲ್ಲಿ ಅದರಲ್ಲೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಇವತ್ತು ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವ ಕಾರಣಕ್ಕೋಸ್ಕರ
ನಲಿಕಲಿ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಚರ್ಚೆ ಮಾಡಬೇಡಿ, ನೀವು ಪ್ರಶ್ನೆ ಅಲ್ಲ, ಪ್ರಶ್ನೆ ಕೇಳಿ. ಇದು ಬೇಸಿಕ್ ಆಗಿರ್ತಕ್ಕಂಥದ್ದು. ಬೇಸಿಕ್ ಅದೇ ಪ್ರಶ್ನೆ ಕೇಳ್ಬೇಕಿತ್ತಲ್ಲ. ದಯವಿಟ್ಟು ಮಂತ್ರಿ ಅವರೇ, ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದರೆ, ಈ 2.5 ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ, ಟೀಚರ್ ಶಾರ್ಟೇಜು, ಇದ್ರ ಮೇಲೆಲ್ಲದೂ ಕೂಡ ಇತ್ತು, ಅನ್ವಯ ಆಗ್ತಾ ಇತ್ತು. ಯಾವಾಗಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತೊಗೊಳ್ಳಿಲ್ಲ ಅಂದರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತೊಗೊಳ್ಬೇಕು. ಯಾಕೆಂದರೆ ಪೈಲಪ್ ಆಗಿಬಿಟ್ಟಿದೆ ಇಷ್ಟು ವರ್ಷ. ಈ ಸತಿ ಏನು ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತೊಗೊಳ್ಬೇಕು. ನಾವು ಗೆಸ್ಟ್ ಟೀಚರ್ಸಲ್ಲೇ ನಾವು ರನ್ ಮಾಡಬೇಕನ್ನೋದು ನಮ್ಮ ಆಸೆ ಅಲ್ಲ. ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ನಾವು ಬಂದಮೇಲೆ ನೀವು 2022ರಲ್ಲಿ ಏನು ನೋಟಿಫಿಕೇಶನ್ ಹೊರಡಿಸಿದ್ರಿ, ನಾವು ಬಂದಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲದೂ ಕೂಡ ಮಾಡಿ ಈಗ ಸುಮಾರು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಈ ಹೋದ ವರ್ಷ ಏನು ಮಾಡಿದ್ವಿ ಅಂದರೆ, ಈ ವರ್ಷ ಶಾಲೆ ಶುರು ಆಗೋಕ್ಕಿಂತ ಮುಂಚೆನೇ 51,000 ಗೆಸ್ಟ್ ಟೀಚರ್ಸ್ನ ತಗೊಂಡ್ವಿ. ಅವರಿಗೆ ಸ್ವಲ್ಪ ಹಣನೂ ಕೂಡ 2,000 ರೂಪಾಯಿ ಜಾಸ್ತಿ ಮಾಡಿದ್ವಿ. ಅದನ್ನ ಬಜೆಟಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ. 51,000 ಟೀಚರ್ಸು ಶಾಲೆ ಶುರು ಆಗೋಕ್ಕಿಂತ ಮುಂಚೆನೇ. ಯಾಕೆಂದರೆ ಗುಣಮಟ್ಟ ಕೊಡಬೇಕಂದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಟೀಚರೇ ಇರಬೇಕು. ಕೆಲವು ಸತಿ ಟೀಚರ್ನೇ ಇರಲಿಲ್ಲ. ಮುಂಚೆ ಕಂತಲ್ಲಿ ಮಾಡೋರು 15-20,000 ಟೀಚರ್ಸು, ಅದಾದಮೇಲೆ 20,000. ಅದಕ್ಕೆ ಟೀಚರ್ಸ್ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ 7ನೇ ತಾರೀಕು TET ಆಯಿತು. 11,000, 10,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೆಪ್ರೇಟು, ಇಡೀ ರಾಜ್ಯಕ್ಕೆ ಸೆಪ್ರೇಟು ಸುಮಾರು 11,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ. ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ, ಮುಂದಿನ ವರ್ಷ ಕಲಿಕೆ ಒಳಗೇನೆ, ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು 100ಕ್ಕೆ 100 ಮಾಡ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ ತೊಂದರೆ ಇದೆ. ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು 5,900 ಟೀಚರ್ಸ್ನ ಅವ್ರಿಗೂ ಕೂಡ 2015ರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದಾದಮೇಲೆ BL ಅವ್ರದ್ದು ಹೇಳಿದರು ಮಾನ್ಯ ಸದಸ್ಯರು, ಅದೇನಾಗ್ತದೆ ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ. ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗಲೂ ಅಷ್ಟೇ ನಾನು ಲೆಟ್ರೇ ಬರೆದ್ಬಿಟ್ಟೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ. ನನಗೆ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಶಿಕ್ಷಕರು ಬಿಟ್ಟರೆ ಇನ್ಯಾವುದೂ ವ್ಯವಸ್ಥೆ ಇಲ್ಲ. ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಈಗ ನೆಕ್ಸ್ಟ್ ಜಾನ್ವರಿಯಿಂದ ಶುರು ಆಗುತ್ತೆ. ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ, ಏನಂತ, ಇಲ್ಲ ಬೇಡ ಯಾಕೆಂದರೆ ಎಕ್ಸಾಮ್ ಬರ್ತಾ ಇದೆ, ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ. ಬಟ್ ಯಾವ ಥರ ಆದೇಶ ಬರ್ತದೆ ನನಗದು ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನು ಈ ಕೆಲಸಕ್ಕೆ ಕಳಿಸೋದಕ್ಕೆ ನಾನು ವೈಯಕ್ತಿಕವಾಗಿ ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ. ಆದರೆ ಅನಿವಾರ್ಯವಾಗಿ ಟೀಚರ್ಸ್ ಬಿಟ್ಟರೆ ಇನ್ಯಾರೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ.